ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಯುವ ಸಂಕಲ್ಪ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯುವ ಮೋರ್ಚಾ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಾರು ಬ್ಯಾನರ್ಗಳನ್ನ ಕಟ್ಟಬಾರದು ಅಂತ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್. ಬೆಂಗಳೂರಿನ ಅಂದ ಕೆಡಿಸಿದೆ ಕಾಂಗ್ರೆಸ್ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು. ಯೂತ್ ಕಾಂಗ್ರೆಸ್ ಬ್ಯಾನರ್ನ ಅಬ್ಬರ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಮುಜುಗರ. ಹಾಗೆ ನೋಡಕ್ಕೆ ಹೋದರೆ ಯಾರೂ ಕಟ್ಟಬೇಡಿ ಅಂತ ಮೊದಲೇ ಹೇಳಿದರು ಡಿ.ಕೆ. ಶಿವಕುಮಾರ್. ಆದರೂ ಕೂಡ ನೀವು ಬೆಂಗಳೂರಿನ ಮೇಕ್ರಿ ಸರ್ಕಲ್ನಿಂದ ಅರಮನೆ ಮೈದಾನಕ್ಕೆ ಹೋಗೋ ರಸ್ತೆಯನ್ನು ನೋಡಿದ್ರೆ ರೋಡೇ ಕಾಣಲ್ಲ. ಆ ಪರಿಪ್ರಮಾಣದಲ್ಲಿ ಬ್ಯಾನರ್ಗಳನ್ನು ಫ್ಲೆಕ್ಸ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಏನು ಹೇಳ್ತಾರೆ, ಪೊಲೀಸರಿಗೆ ಈಗಾಗಲೇ ಕಮಿಷನರ್ಗೆ ಅವರು ಆದೇಶ ಕೊಟ್ಟಿದ್ದಾರಂತೆ, ಶಿಸ್ತು ಕ್ರಮ ತಗೊಳ್ಳಿ, ಯಾವ್ಯಾವನ್ನು ಹಾಕಿದ್ದಾನೆ ಅವನ ವಿರುದ್ಧ ಅಂತಂದ್ಬಿಟ್ಟು. ಆದರೆ ಡಿ.ಸಿ.ಎಂ ಆದೇಶಕ್ಕೆ ಸೊಪ್ಪು ಹಾಕಿಲ್ಲ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು. ಬ್ಯಾನರ್ ತೆರವು ಮಾಡಿ ಅಂತಂದ್ಬಿಟ್ಟು ಯುವ ಕಾಂಗ್ರೆಸ್ಸರಿಗೆ ಡಿ.ಸಿ.ಎಂ ಸೂಚನೆ ಕೊಟ್ಟಿದ್ದರು. ಆದರೆ ಅದು ಯಾವುದಕ್ಕೂ ಬೆಲೆ ಕೊಟ್ಟಿಲ್ಲ. ನೋಡಿ ಇಲ್ಲಿ ನೀವು ಮೇಕ್ರಿ ಸರ್ಕಲ್ ಹೋದರೆ ಗೊತ್ತಾಗುತ್ತೆ ಏನು ಕಾರ್ಯಕ್ರಮ ಏನು ಎತ್ತ ಅಂತಂದ್ಬಿಟ್ಟು ಒಬ್ಬೊಬ್ಬರು ವಿಶ್ ಮಾಡಿ ರೋಡುದ್ದಕ್ಕೂ ಹಾಕ್ಬಿಟ್ಟಿದ್ದಾರೆ. ಇದು ರಾತ್ರೋರಾತ್ರಿ ಹಾಕಿರೋದಲ್ಲ, ಮೊನ್ನೆನೇ ಹಾಕಿದ್ದಾರೆ. ಮೊನ್ನೆಯಿಂದಲೂ ಕೂಡ ಇದೇ ಥರ ಪ್ರತಿಯೊಬ್ಬರು ಈ ಸಣ್ಣ ಲೀಡರ್ಗಳಿರ್ತಾರಲ್ಲ ಅವರು ವಿಶ್ ಮಾಡಿಬಿಟ್ಟು ಒಂದೊಂದು ಬ್ಯಾನರ್ಗಳನ್ನ ಕಟ್ಟಿಸೋದು. ಏನು ಅಬ್ಬರ ಅಂತಂದರೆ ಬೆಂಗಳೂರಿನ ಅಂದವನ್ನು ಕೆಡಿಸ್ತಾ ಇವೆ ಇವೆಲ್ಲವೂ ಕೂಡ. ಯಾರಾದರೂ ವಿದೇಶದಿಂದ ಈಗ ಏರ್ಪೋರ್ಟಿಂದ ಬರ್ತಾರಲ್ಲ ಬೆಂಗಳೂರಿಗೆ, ಗಾಬರಿ ಬಿದ್ದೋಗ್ಬಿಡ್ತಾರೆ ಇದೇನಪ್ಪ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಹಾಕಬೇಡಿ ಅಂತ ಒಂದು ರೂಲ್ಸ್ ತಂದಿದ್ದರು, ಡಿ.ಕೆ. ಶಿವಕುಮಾರ್ ಅವರೇ ತಂದಿದ್ದರು. ಅದು ಯಾವುದೇ ಕಾರ್ಯಕ್ರಮ ಇದ್ದರೂ ಹಾಕಕ್ಕೆ ಹೋಗಬೇಡಿ, ಅನ್ಲೆಸ್ ಇಟ್ ಈಸ್ ಎ ಗೌರ್ನಮೆಂಟ್ ಪ್ರೋಗ್ರಾಮ್. ಮಾರ್ಗಸೂಚಿ ಬೋರ್ಡ್ಗಳನ್ನ ಬೇಕಾದರೆ ಅಳವಡಿಕೆ ಮಾಡಿ ಅಂತ ಹೇಳಿದರು. ಆದರೆ ಇದು ಹಂಗಲ್ಲ. ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಫುಲ್ಲು ಎಲ್ಲ ಕಡೆ ಕಟ್ಟಿದ್ದಾರೆ. ಅಲ್ಲಿಗೆ ಕೆಪಿಸಿಸಿ ಅಧ್ಯಕ್ಷರ ಮಾತಿಗೆ ಕಿಮ್ಮತ್ತಿಲ್ಲ, ಅವ್ರ ಮಾತನ್ನು ಯಾರೂ ಕೇಳಿಲ್ಲ ಅಂತ ಆಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಪ್ರಕಾಶ್ ಮತ್ತು ಮಾರುತಿ ಇಬ್ಬರು ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರಕಾಶ್ ಅವ್ರನ್ನ ಕೇಳಿಬಿಡ್ತೀನಿ. ಪ್ರಕಾಶ್, ಒಂದು ಕಡೆ ಉಪಮುಖ್ಯಮಂತ್ರಿಗಳೇ ಆದೇಶ ಮಾಡ್ತಾರೆ ಬೆಂಗಳೂರಿನ ಅಂದ ಕೆಡಿಸುವ ಬ್ಯಾನರ್ಗಳನ್ನು ಹಾಕಬೇಡಿ ಅಂತಂದ್ಬಿಟ್ಟು, ಇನ್ನೊಂದು ಅವ್ರದೇ ಪಕ್ಷದ ಕಾರ್ಯಕ್ರಮದಲ್ಲಿ ಅವ್ರ ಮಾತನ್ನೇ ಕೇಳದೇ ಹಾಕಿದ್ದಾರೆ. ಈಗೇನಾದರೂ ಕ್ರಮ ಆಗಿದೆಯಾ? ಪೊಲೀಸರು ಅದನ್ನು ತೆರವು ಮಾಡೋ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಈಗಲೂ ಹಾಗೆ ಇದೆಯಾ ಪರಿಸ್ಥಿತಿ? ಈವರೆಗೂ ಕೂಡ ಪೊಲೀಸರು ಕರೆದು ವಿಚಾರಣೆ ಮಾಡುವಂಥದ್ದು ಅಥವಾ ವಿಚಾರಿಸುವಂಥದ್ದು ಯಾವುದು ಕೂಡ ಆಗಲಿಲ್ಲ. ಪ್ರಮುಖವಾಗಿ ಮೇಕ್ರಿ ಸರ್ಕಲ್ನಲ್ಲಿ ರಾಶಿ ಬ್ಯಾನರ್ಗಳನ್ನು ಹಾಕಿದ್ರು, ಫ್ಲೆಕ್ಸ್ಗಳನ್ನು ಹಾಕಿದ್ರು. BBMP ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದ್ರು ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗಿರಲಿಲ್ಲ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಖುದ್ದು ಖಡಕ್ ವಾರ್ನಿಂಗ್ ಅನ್ನ ಮಾಡಿ ಯಾವಾಗ BBMP ಮುಖ್ಯ ಆಯುಕ್ತರಿಗೆ ಮಾಹಿತಿಯನ್ನು ಕೊಟ್ಟರು ಆಗ ಅದನ್ನು ತೆರವು ಮಾಡುವಂತಹ ಕೆಲಸವನ್ನ ಸ್ಥಳೀಯ BBMP ಅಧಿಕಾರಿಗಳು ಮಾಡಿದ್ರು. ಅದು ಕೂಡ ನಿನ್ನೆ ರಾತ್ರಿ ಕೆಲವೊಂದಿಷ್ಟು ಬ್ಯಾನರ್ಗಳನ್ನು ಮಾತ್ರ ತೆರವು ಮಾಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ದೊಡ್ಡ ಬ್ಯಾನರ್ಗಳು ಫ್ಲೆಕ್ಸ್ಗಳು ಇಲ್ಲೇ ಇದ್ದಾವೆ. ಅವುಗಳನ್ನು ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಿಲ್ಲ. ಕೇವಲ ನಿನ್ನೆ ಡಿ.ಕೆ. ಸಾಹೇಬ್ರು ವಾರ್ನ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಬ್ಯಾನರ್ಗಳನ್ನು ತೆರವು ಮಾಡಿದ್ರೆ ಉಳಿದಂತೆ ಎಲ್ಲ ಬ್ಯಾನರು ಫ್ಲೆಕ್ಸ್ಗಳನ್ನು ಕೂಡ ಇನ್ನೂ ಕೂಡ ಇಲ್ಲೇ ಇದ್ದಾವೆ. ತೆರವು ಮಾಡಿರುವಂಥದ್ದು ಕೂಡ ಮತ್ತೆ ಪಕ್ಕಕ್ಕೆ ಅಲ್ಲಿ ಬಿಸಾಡಿದ್ದಾರೆ. ಮತ್ತೆ ಅವುಗಳನ್ನು ಯಥಾಸ್ಥಿತಿ ನಿಲ್ಲಿಸುವಂಥದ್ದು ಕೂಡ ಮಾಡುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಜೊತೆಗೆ ಮೇಕ್ರಿ ಸರ್ಕಲ್ ಆ ಮಿಡಲ್ ಪಾಯಿಂಟ್ ಏನಿದೆಯಲ್ಲ, ಮಧ್ಯ ಮಾರ್ಗ, ಅಲ್ಲಿಂದ ನೇರವಾಗಿ ಏರ್ಪೋರ್ಟ್ ಕಡೆ ಹೋಗುವಂತ ರಸ್ತೆಯಲ್ಲಿ ಕೂಡ ಆ ಡಿವೈಡರ್ಗಳಿಗೆ ಆ ಫ್ಲೆಕ್ಸ್ಗಳನ್ನ ಕಟ್ಟಿದ್ದಾರೆ. ವಿಶ್ ಕೋರಿ ಏನು ಫ್ಲೆಕ್ಸ್ಗಳನ್ನ ಹಾಕಿರ್ತಾರೆ ಅವುಗಳನ್ನ ಹಾಕಿದ್ದಾರೆ. ಸೊ ಹೀಗೆ ಹೆಜ್ಜೆಗೂ ಕೂಡ ಫ್ಲೆಕ್ಸ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಸ್ಥಳೀಯ BBMPಯ ಅಧಿಕಾರಿಗಳು ಸಂಪೂರ್ಣವಾಗಿ ಅದನ್ನ ತೆರವು ಮಾಡುವಂತಹ ಯಾವ ಕೆಲಸವನ್ನು ಕೂಡ ಮಾಡಲಿಲ್ಲ. ಒಂದೊಮ್ಮೆ ಏನಾದ್ರೂ ಗಾಳಿಗೆ ಏನಾದ್ರೂ ಅದು ಬಿದ್ದರೆ ಕಟ್ಟಿಗೆಗಳಿದಾವೆ, ಅವು ವಾಹನ ಸವಾರರಿಗೆ ಒಂದಿಷ್ಟು ಹಾನಿ ಆಗುವಂತಹ ಸಂದರ್ಭಗಳು ಕೂಡ ಇದಾವೆ. ಇಷ್ಟೆಲ್ಲ ಅರಿತಂತಹ BBMPಯ ಸ್ಥಳೀಯ ಇಂಜಿನಿಯರ್ಗಳ ಕಣ್ಣಿಗೆ ಇದು ಬೀಳಲಿಲ್ವಾ? ಡಿ.ಸಿ.ಎಂ ಅವರು ಹೇಳಿದ ಬಳಿಕನಾದ್ರೂ ಕೂಡ ಸಂಪೂರ್ಣವಾಗಿ ಅದನ್ನ ತೆರವು ಮಾಡಬೇಕಾಗಿತ್ತು. ಹಾಗಿದ್ರೂ ಕೂಡ ಅದನ್ನ ತೆರವು ಮಾಡುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಇಲ್ಲಿಗೆ ಸ್ಪಷ್ಟವಾಗುತ್ತೆ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೂ ಕೂಡ ಸೊಪ್ಪು ಹಾಕ್ತಿಲ್ಲ ಅನ್ನುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್. ಮಾರುತಿಯನ್ನು ಮಾತಾಡಿಸ್ಬಿಡ್ತೀನಿ. ಮಾರುತಿ, ಈಗ BBMPನಲ್ಲಿ ಒಂದು ನಿಯಮನೇ ಇದೆ, ಪರ್ಮಿಷನ್ ತಗೊಳ್ಳದೆ ಈ ಥರ ಅನಧಿಕೃತವಾಗಿ ಫ್ಲೆಕ್ಸು ಬ್ಯಾನರು ಬಂಟಿಂಗ್ಸು ಕಟ್ಟಿದರೆ ದಂಡವನ್ನು ಹಾಕ್ತೀವಿ ಅಂತ. ಈಗ ಈ ಪ್ರಕರಣದಲ್ಲಿ BBMP ಆ ಧೈರ್ಯವನ್ನು ತೋರಿಸುತ್ತಾ ದಂಡ ಹಾಕುವಂತಹ ಧೈರ್ಯ, ಯಾರು ಕಟ್ಟಿದರೆ ಅವ್ರನ್ನ ಕರೆಸಿ ಕನಿಷ್ಠ ವಿಚಾರಣೆ ಮಾಡೋ ಕೆಲಸ ಆದರೂ ಆಗುತ್ತಾ ಅಂತ?
ಖಂಡಿತ ಇದೇ ಸೂಚನೆಯನ್ನು DCM ಕೊಟ್ಟಿರುವಂಥದ್ದು. ಯಾಕಂದರೆ DCM ಅವರು ಒಂದು ಖಡಕ್ ಸೂಚನೆ ನೀಡಿ ಒಂದು ಆದೇಶನ ಹೊರಡಿಸ್ತಾರೆ. ಎಲ್ಲೆಲ್ಲಿ ಅನಧಿಕೃತ ಬ್ಯಾನರ್ಗಳನ್ನ ಹಾಕಿದ್ದಾರೆ, ಎಸ್ಪೆಷಲಿ ಇವತ್ತೇನು ಕಾರ್ಯಕ್ರಮ ನಡೀತಿದೆ ಯುವ ಸಂಕಲ್ಪ ರಾಜಕೀಯ ಕಾರ್ಯಕ್ರಮ, ಅದರ ಬ್ಯಾನರ್ಗಳನ್ನ ತೆರವು ಮಾಡಬೇಕು. ತೆರವು ಮಾಡೋದು ಮುಖ್ಯ ಅಲ್ಲ, ತೆರವು ಮಾಡೋ ಜೊತೆಗೆ ಯಾರು ಆ ಬ್ಯಾನರ್ಗಳನ್ನ ಹಾಕಿದ್ದಾರೆ ಅವ್ರ ವಿರುದ್ಧ ದಂಡ ಹಾಕಿ ಅಂತ ಹೇಳಿದ್ದಾರೆ. ಈ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ನೋಡ್ತಾ ಹೋಗ್ಬೋದು. CM ಮನೆ ಮುಂದೆ CM ಗೃಹ ಕಚೇರಿ ಏನಿದೆ, ಕಚೇರಿಯ ಮುಂಭಾಗದ ರಸ್ತೆಯಲ್ಲೇನೆ ಇನ್ನೂ ಬ್ಯಾನರ್ಗಳು ಅದೇ ರೀತಿ ರಾರಾಜಿಸುತ್ತಿರುವಂಥದ್ದು. ಕಳೆದ 2-3 ದಿವಸಗಳಿಂದ ರಾತ್ರೋರಾತ್ರಿ ಬ್ಯಾನರ್ಗಳನ್ನ ಅಳವಡಿಕೆ ಮಾಡುವಂಥ ಫ್ಲೆಕ್ಸ್ಗಳನ್ನ ಹಾಕುವಂಥ ಕೆಲಸ ಮಾಡ್ತಿದ್ರು. ಯಾವಾಗ ಇದನ್ನು DCM ಸದಾಶಿವನಗರ ನಿವಾಸ ಸುತ್ತಮುತ್ತನೂ ಅದನ್ನು ಗಮನಿಸಿದಾಗ ಬೆಂಗಳೂರು ಅಂದಚಂದವನ್ನು ಹಾಳು ಮಾಡ್ತಿದ್ದಾರೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ BBMP ಆಯುಕ್ತರಿಗೆ ಮಾಹಿತಿನ ನೀಡ್ತಾರೆ. BBMP ಆಯುಕ್ತರ ನಿನ್ನೆ ರಾತ್ರಿ ಕೂಡ ಕಾರ್ಯಾಚರಣೆ ಮಾಡಿ ಕೆಲ ಭಾಗಗಳಲ್ಲಿ ಅಂದರೆ ಬ್ಯಾನರ್ಗಳನ್ನ ತೆಗೆಯುವಂಥ ಕೆಲಸ ಮಾಡ್ತಾರೆ. ಬ್ಯಾನರ್ಗಳು ತೆಗೆಯೋದು ಮಾತ್ರ ಅಲ್ಲ, ಒಟ್ಟು 5 ಲಕ್ಷದವರೆಗೂ ದಂಡ ವಿಧಿಸುವಂತಹ ಒಂದು ಅಥಾರಿಟಿ BBMPಗೆ ಇದೆ. ಆ ಹಿನ್ನೆಲೆಯಲ್ಲಿ BBMP ಅವರು ದಂಡಗಳನ್ನು ವಿಧಿಸುವಂಥ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ದಂಡವನ್ನು ವಿಧಿಸಿದಾರ ಮತ್ತು ಏನು ತೆರವು ಕಾರ್ಯಾಚರಣೆ ಇದೆ, ತೆರವು ಕಾರ್ಯಾಚರಣೆಗೂ ಯಾರು ಬ್ಯಾನರ್ಗಳನ್ನ ಹಾಕಿರ್ತಾರೆ, ಯಾರು ಆಯೋಜಕರು ಇರ್ತಾರೆ, ಇದನ್ನು ಯಾರು ಸ್ಪಾನ್ಸರ್ ಮಾಡಿರ್ತಾರೆ ಅವ್ರ ಹತ್ರನೇ ಆ ಬ್ಯಾನರ್ನ ತೆರವು ಮಾಡುವಂಥ ದುಡ್ಡನ್ನು ಸಹ BBMP ವಸೂಲಿ ಅಂದರೆ ತೆರವು ಕಾರ್ಯಾಚರಣೆಗೆ ಸಿಬ್ಬಂದಿಗಳನ್ನ ನೇಮಕ ಆಗುತ್ತೆ ಅಥವಾ ಕಾರ್ಮಿಕರನ್ನ ಕರೆತಂದು ರಾತ್ರಿ ಇದನ್ನು ಕೆಲಸ ಮಾಡಬೇಕಾಗತ್ತೆ. ಅದಕ್ಕೂ ಸಹ ಆ ಹಣವನ್ನು ಸಹ ಯಾರು ಫ್ಲೆಕ್ಸನ್ನು ಹಾಕಿದ್ದಾರೆ ಅವ್ರ ಹತ್ರ ವಸೂಲಿ ಮಾಡಿ ಅಂತ ತಿಳಿಸಿದ್ದಾರೆ. ಈಗ ನಿನ್ನೆ ರಾತ್ರಿ ಕೂಡ ಕೆಲ ಭಾಗಗಳಲ್ಲಿ ಏನು ಬ್ಯಾನರ್ಗಳನ್ನ ತೆರವು ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇಲ್ಲೊಂದು ಉದಾಹರಣೆ ನಮ್ಮ ಕಣ್ಮುಂದೆನೇ ಇದೆ. ಯಾವ ರೀತಿ ಬ್ಯಾನರ್ನ ತೆಗ್ದು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅನ್ನೋದು ನೋಡ್ಬೋದು. ಅಂದರೆ ಕಣ್ಣು ಒರೆಸುವಂಥ ಕೆಲಸ ಮಾಡ್ತಿದ್ದಾರೆ. ಇದೇ ಯುವ ಸಂಕಲ್ಪ ಅಂದರೆ ಇವತ್ತು ನಡೀತಿರುವಂತಹ ಕಾರ್ಯಕ್ರಮದ ಬ್ಯಾನರ್ ನೋಡ್ಬೋದು. ಈ ಬ್ಯಾನರ್ಗಳನ್ನ ಈ ರೀತಿ ತೆಗೆದು ಇಲ್ಲೇ ಬಿಟ್ಟು ಹೋಗುವಂಥ ಕೆಲಸ ಮಾಡಿದ್ದಾರೆ. ಅಂದರೆ DCM ಸೂಚನೆ ಮೇರೆಗೆ ತೆಗಿತಿದ್ದೀವಿ ಅಂತ ತೋರಿಸುವಂಥ ಪ್ರಯತ್ನಗಳಾಗಿದೆ ಹೊರತು ಅವರ ಆದೇಶಕ್ಕೆ ಅವರ ಪಕ್ಷದಲ್ಲೇನೆ ಏನು ಬೆಂಬಲ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ. ಅಂದರೆ ನಿಯಮ ಬಾಹಿರವಾಗಿ ಎಲ್ಲೆಲ್ಲಿ ಬ್ಯಾನರ್ಗಳನ್ನ ಅಳವಡಿಕೆ ಮಾಡ್ತಾರೆ ಅಥವಾ ಒಂದು ವೇಳೆ ಬ್ಯಾನರ್ಗಳನ್ನ ಫ್ಲೆಕ್ಸ್ ಅಳವಡಿಕೆ ಮಾಡಬೇಕಾದ್ರೆ BBMPಯಿಂದ ಅಧಿಕೃತವಾಗಿ ಪರ್ಮಿಷನ್ ತೊಗೋಬೇಕಾಗತ್ತೆ. ಎಲ್ಲೆಲ್ಲಿ ಎಷ್ಟರ ಮಟ್ಟಿಗೆ ಬ್ಯಾನರ್ಗಳನ್ನ ಅಳವಡಿಕೆ ಮಾಡ್ತಿದ್ದೀವಿ ಮತ್ತು ಎಷ್ಟು ದಿನ ಅದಿರುತ್ತೆ ಅಂತ, ಮತ್ತು ಅದನ್ನು ಅವರೇ ತೆಗಿಬೇಕಾಗತ್ತೆ. ಈ ರೂಲ್ಸನ್ನು ಫಾಲೋ ಮಾಡಿ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಬೇಕು. ಆದರೆ ಯಾವುದೇ ರೂಲ್ಸ್ಗಳು ಫಾಲೋ ಆಗಿರೋ ಥರ ಕಾಣಿಸ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಿದೆ. ಇವತ್ತು ಸಹ ಸಾಕಷ್ಟು ಭಾಗಗಳಲ್ಲಿ ಬ್ಯಾನರ್ಗಳನ್ನ ಫ್ಲೆಕ್ಸ್ಗಳನ್ನ ಅಳವಡಿಕೆ ಮಾಡುವಂಥ ಕೆಲಸ ಮಾಡ್ತಾನೆ ಇದ್ದಾರೆ. ಆದರೆ ಸೂಚನೆ ನೀಡಿದ್ರು, DCM ಸೂಚನೆ ನೀಡಿದ್ರು, ಅದನ್ನ ಪಾಲನೆ ಮಾಡದೇ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಪ್ರಕಾಶ್ ಮತ್ತು ಮಾರುತಿ, ಇಬ್ರಿಗೂ ಕೂಡ ಧನ್ಯವಾದ. ಏನೋ 1-2 ಹಾಕಿದ್ರೆ ಪರವಾಗಿಲ್ಲ, ಮೇಕ್ರಿ ಸರ್ಕಲ್ ಇಂದ ವಿಂಡ್ಸರ್ ಮ್ಯಾನರ್ ಸರ್ಕಲ್ ತನಕ ಅಂದರೆ CM ಮನೆ ಮುಂಭಾಗ ಇದೆಯಲ್ಲ ಅಲ್ಲಿ ತನಕನೂ ಹಾಕಿದ್ದಾರೆ. ಅವ್ರಿಗೇನು ಗೊತ್ತಾ, ನಮ್ಮದೇ ಸರ್ಕಾರ, ನಮ್ಮ ವಿರುದ್ಧ ಯಾರು ಕ್ರಮ ತಗೋತಾರೆ ಅಂತನ್ಬಿಟ್ಟು. ಈಗ ಇವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, BBMP ಅವರು ಒಬ್ರಿಗೊಂದು ಮಾಡ್ದಂಗೆ ಆಗುತ್ತೆ. ಬೇರೆ ಪಕ್ಷದ ಕಾರ್ಯಕ್ರಮ ಇದ್ರೆ ಅವರು ಹಾಕ್ತಾರೆ. ಹಾಗಾಗಿ ಕಠಿಣ ಕ್ರಮವನ್ನು ಇವರು ತಗೊಳ್ಬೇಕು. ತಗೋತಾರಾ ಅಂತಕ್ಕಂಥದ್ದನ್ನು ಕಾದು ನೋಡೋಣ.